ಕಾಳಘಟ್ಟಮ್ಮನ ದೇವಸ್ಥಾನದ ಇವತ್ತು ಗೋಪುರದ ನಿರ್ಮಾಣ ಮತ್ತು ಹಾಗೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಳೆದ 3 ದಿನಗಳಿಂದ ಈ 20 ಗ್ರಾಮದ ಹಿರಿಯರು, ತಾಯಂದಿರು, ಯುವಕ ಸ್ನೇಹಿತರೆಲ್ಲ ಸೇರಿ ಅತ್ಯಂತ ಭಕ್ತಿ ನಿಷ್ಠೆಯಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಕೊನೆಯ ದಿನದ ಈ ದಿನ ತಾವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಆ ತಾಯಿಯ ಅನುಗ್ರಹ ಆಶೀರ್ವಾದವನ್ನು ಪಡೆಯಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಆ ತಾಯಿಯ ಸಂಪೂರ್ಣ ಆಶೀರ್ವಾದ ನಿಮ್ಮಗಳ ಕುಟುಂಬದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ಅನುಗ್ರಹವಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮತ್ತೊಮ್ಮೆ ನಾನು ದೇವರಿಗೆ ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕ್ಷೇತ್ರದ ಶಾಸಕರು, ಆತ್ಮೀಯ ಹಿರಿಯ ಸ್ನೇಹಿತರು ಆಗಿರ್ತಕ್ಕಂಥ ಕೃಷ್ಣಪ್ಪ ಈಗಾಗಲೇ ಬಹಳ ಮಾತನಾಡಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ಸ್ನೇಹಿತ ಚಂದ್ರೇಶ್ ಅವರು ಸಹ ಮಾತನಾಡಿದ್ದಾರೆ. ಬೆಂಗಳೂರಿನಿಂದ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ಈ ಸಭೆಯಲ್ಲಿ ಕೊನೆಯ ಹಂತದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿಂದ ಬಂದು ಆ ತಾಯಿಯ ಅನುಗ್ರಹವನ್ನು ಪಡೆಯತಕ್ಕಂಥ ಜೊತೆಗೆ ನಿಮ್ಮಗಳ ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ ಬೆಂಗಳೂರಿನಿಂದ. ನಮ್ಮ ನಿಂಗಪ್ಪಣ್ಣ ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಜಿಲ್ಲಾ ಘಟಕದ ಅಧ್ಯಕ್ಷರು, ಮಾಜಿ ಶಾಸಕರು, ಇನ್ನೊಬ್ಬರು ಗುಬ್ಬಿ ಕ್ಷೇತ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ನಾಗರಾಜು ಅವರು, ನಮ್ಮ ಹಾಲು ಉತ್ಪಾದಕರ ಸಂಘದ ಮಾಲಿಂಗಣ್ಣ ಅವರು, ಹಿರಿಯರಾಗಿರ್ತಕ್ಕಂಥ ಕೆಂಪಣ್ಣ ಅವರು ಹಾಗೂ ಚಂದ್ರಶೇಖರ್ ಅವರು, ಹೀಗೆ ಹಲವಾರು ಸ್ನೇಹಿತರುಗಳು, ಹಿತೈಷಿಗಳು ಎಲ್ಲ ವೇದಿಕೆ ಮೇಲಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಕ್ಷಮಿಸ್ಕೊಂಡು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಂಥ ಒಂದು ಉರು ಬಿಸಿನಲ್ಲೂ ಸಹ ಬೆಳಗ್ಗೆಯಿಂದ ಬಂದು ಬಹುಶಃ 11-12 ಗಂಟೆ ಬಂದಿರ್ತದೆ. ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮಲ್ಲಿ ಕ್ಷಮೆ ಕೊಡ್ತೇನೆ. ಕೆಲವು ಯುವಕ ಸ್ನೇಹಿತರು ಸ್ವಲ್ಪ ದೂರದಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬರಬೇಕು ಅಂತೇಳಿ ಲಾರಿಗೆ ಅಲಂಕಾರ ಮಾಡಿ ನಿಲ್ಲಿಸ್ಕೊಂಡಿದ್ವಿ. ಒಂದು ಕಾಲದಲ್ಲಿ ನೀವು ಯಾವ ರೀತಿ ನನ್ನನ್ನು ಬರಮಾಡ್ಕೊಂಡ್ರು ನಿಮ್ಮಗಳ ಮನಸ್ಸಿಗೆ ನೋವು ಮಾಡಬಾರ್ದು ಅಂತೇಳಿ ನನ್ನ ಶರೀರಕ್ಕೆ ಸಮಾನು ನೀವೇನು ಹೇಳ್ತಿದ್ದೀರೋ ಆ ಥರ ಕೇಳ್ತಾ ಇತ್ತು. ಆದರೆ ಇವತ್ತು ಸ್ವಲ್ಪ ನಿಮಗೆ ನಿರಾಸೆ ಮಾಡಿದ್ದೇನೆ ಗೊತ್ತಿಲ್ಲ. ನಿಮಗೆ ಕ್ಷಮೆ ಕೊಡ್ತೀನಿ. ನಮ್ಮ ಸ್ನೇಹಿತರಲ್ಲಿ ಮೆರವಣಿಗೆಯಲ್ಲಿ ನೀವು ಬರಬೇಕು ಅಂತ ಬಿಸಿಲ ಅಲಕಾಯ್ತಾ ನಿಂತಿದ್ದೀರಿ ನೀವೆಲ್ಲ. ಇವತ್ತಿನ ವಾತಾವರಣ ಬಹುಶಃ ದೇಶದಲ್ಲಿ ಎಲ್ಲ ಭಾಗದಲ್ಲಿ ಉರು ಬಿಸಿಲಿನಲ್ಲಿ ಹಲವಾರು ಕುಟುಂಬದಲ್ಲಿ ದುರ್ಘಟನೆಗಳು ನಡೀತಾ ಇರೋದು ಕಾಣ್ತಾ ಇದ್ದಾರೆ. ಅದರ ಜೊತೆಗೆ ನನ್ನ ತಾಯಂದಿರು ತಾವುಗಳು ಸಣ್ಣ ಮಕ್ಕಳ ಜೊತೆಯಲ್ಲಿ ಈ ದೇವರ ದರ್ಶನ ಪಡೆದು ನನಗೆ ನಿಮ್ಮ ಒಂದು ದರ್ಶನ ಕೊಡ್ಲಿಕ್ಕೆ ನೀವೆಲ್ಲ ಏನು ಬಂದಿದ್ದೀರಿ. ನಾನೀಗೇನು ಒಳಗಡೆ ದೇವಸ್ಥಾನದೊಳಗೆ ಹೋಗಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಭಕ್ತಿಯನ್ನು ಒಂದು ವ್ಯಕ್ತಪಡಿಸಿ ಬಂದಿದ್ದೇನೆ. ಅಲ್ಲಿ ಇರ್ತಕ್ಕಂಥದ್ದು ಕೋಟಿಯಂತ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇವತ್ತು ಅತ್ಯದ್ಭುತವಾದಂಥ ಒಂದು ದೇವಸ್ಥಾನ ಕಟ್ಟಿಕೊಂಡಿದ್ದೀವಿ. ಆ ದೇವಸ್ಥಾನ ಕಟ್ಟಿರ್ತಕ್ಕಂಥ ಅದಕ್ಕೆ ದೇಣಿಗೆ ಕೊಟ್ಟಂಥ ಎಲ್ಲ ನಮ್ಮ ಕುಟುಂಬದ ವ್ಯಕ್ತಿಗಳಿಗೆ ನನ್ನ ಗೌರವಪೂರ್ವಕವಂತ ನಮಸ್ಕಾರಗಳು ತಿಳಿಸ್ತೀನಿ. ನಾನು ಒಂದು ನಿಮ್ಗೆ ಹೇಳ್ತಕ್ಕಂಥದ್ದು, ನಾವು ದೇವ್ರನ್ನ ಬದುಕೋದು, ದೇವ್ರ ಬಗ್ಗೆನೇ ಭಯ ಇರೋದು. ದೇವರಲ್ಲಿ ನಾವು ಇಟ್ಟಿರ್ತಕ್ಕಂಥ ಭಯದ ಜೊತೆಗೆ ನನ್ನ ತಂದೆ ತಾಯಿಗಳು ಏನು ಸುಮ್ಮನೆ ದೇವೇಗೌಡರ ಕಾಲದಿಂದ ಈ ರೈತರ ಪಕ್ಷವನ್ನು ಉಳಿಸ್ಕೊಂಡು ಬಂದಿದ್ದೀರಿ. ಆ ದೇವರಿಗೆ ಭಯ ಬೀಳ್ತಕ್ಕಂಥದ್ದು ಬಿಟ್ಟರೆ ನೆಕ್ಸ್ಟ್ ನಾವು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಿಮ್ಮಂಥ ತಂದೆ ತಾಯಿಯಿಂದ ನಾವು ಗೌರವ ಕೊಡೋದು ಅಷ್ಟೇ ಅಲ್ಲ, ಭಯದಿಂದ ನಡ್ಕೋತೀವಿ. ಅಲ್ಲಿ ಕಲ್ಲಿನ ದೇವರಿಗೆ ನೀವು ಇಲ್ಲೇ ಕೂತಿದ್ದೀರಿ. ನನಗೆ
ನಿಜವಾದ ದೇವರುಗಳು ಅಂತಕ್ಕಂಥದ್ದು ನಾನು ಇವತ್ತು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಪ್ರತಿನಿತ್ಯ ನನಗೆ ಆಗಿರ್ತಕ್ಕಂಥ ಅನುಭವಗಳ ಆಧಾರದ ಮೇಲೆ ಇವತ್ತು ಈ ಸಮಾಜ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿದರೆ ದೇಶ ಒಂದು ಕಡೆ ವಿಶ್ವದಲ್ಲಿ ಬೇರೆ ದೇಶಗಳಿಗೆ ಪೈಪೋಟಿ ನೀಡಿ 3-4ನೇ ಸ್ಥಾನಕ್ಕೆ ಬಂದಿದ್ದೇವೆ ಇವತ್ತು ದೇಶ. ಆದರೆ ನಾವು ಹಳ್ಳಿಗಳಿಗೆ ಬಂದಾಗ ನಿಜವಾದ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ನೋಡಿದಾಗ ನಾವಿನ್ನೂ ಯಾವ ಮಟ್ಟಿಗೆ ಬೆಳಿಬೇಕಾಗಿತ್ತು, ನಮ್ಮ ಜನರ ಬದುಕನ್ನು ಸರಿಪಡಿಸಬೇಕಾಗಿತ್ತು, ಅದರಲ್ಲಿ ವೈಫಲ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗಳ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ, ಕೆಲವು ಕ್ಷೇತ್ರಗಳಲ್ಲಿ ತುರುವೇಕೆರೆ ಅಂತ ಕ್ಷೇತ್ರದಲ್ಲಿ ತಂದೆ ತಾಯಿಗಳು 35-38 ಸೀಟುಗಳನ್ನ ನಮ್ಮ ಪಕ್ಷಕ್ಕೆ ಕೊಟ್ಟು ಆ ಭಗವಂತನ ದಯದಿಂದ 2 ಬಾರಿ ಮುಖ್ಯಮಂತ್ರಿ ಆದ. ನಾನು ಸಂಪೂರ್ಣ ಬಹುಮತದ ಸರ್ಕಾರದ ಮುಖ್ಯಮಂತ್ರಿ ಆಗಿರಲಿಲ್ಲ. ಆದರೆ ನನಗೆ ಅಧಿಕಾರ ಯಾಕೆ ನಡೆಸಬೇಕು ಅನ್ನೋದನ್ನ ಕಲಿಸ್ಕೊಟ್ಟವರು ದೊಡ್ಡ ದೊಡ್ಡ ವಿದ್ಯಾವಂತರಾಗಲಿ ಇಲ್ಲ ಅಧಿಕಾರಿಗಳಲ್ಲ, ನನಗೆ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥದ್ದನ್ನ ಕಲಿಸ್ಕೊಟ್ಟವರು ಈ ರಾಜಕಾರಣದಲ್ಲಿ. ನಿಮ್ಮಂತ ಲಕ್ಷಾಂತರ ತಾಯಂದಿರೇನಿದ್ದೀರಿ, ಹಿರಿಯರೇನಿದ್ದೀರಿ, ನಿಮ್ಮ ಕಷ್ಟಗಳನ್ನ ನಾನು ಹಳ್ಳಿಗಳಲ್ಲಿ ನೋಡಿದ್ದೇನೆ. ನೀವು ನನಗೆ ಯಾವ ರೀತಿ ಅಧಿಕಾರ ನಡೆಸಬೇಕು ಅನ್ನೋದು ಕಲಿಸ್ಕೊಟ್ಟಿದ್ದೆ. ನಮ್ಮ ಕೃಷ್ಣಪ್ಪನವರಿಗೆ ಹೇಳ್ತಾ ಇದ್ದೆ, ಒಂದು ಹೆಣ್ಣು ಮಗಳು ಪಾತ್ರೆ ತೊಳೆದು ಓದಿರ್ತಕ್ಕಂಥ ಒಂದು ಹೆಣ್ಣು ಮಗಳ ಕುಟುಂಬದ 97 ಅಂಕ ಪಡೆದಿದ್ದಾಳೆ. ಮಕ್ಕಳು ಇವತ್ತು ಓದಬೇಕು ಅನ್ನೋದು ಒಂದು ಕಡೆ. ನಾನೇ ಮುಖ್ಯಮಂತ್ರಿ ಇದ್ದಾಗ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ತೀರ್ಮಾನಗಳನ್ನು ತೆಗೆದುಕೊಂಡಂತ ಸರ್ಕಾರ ಇದ್ರೆ ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭ ದಾಖಲೆಗಳೇ ಹೇಳುತ್ತೆ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ಅಂತ. ಆದರೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಗಂಡು ಮಕ್ಕಳಿರಲಿ ಹೆಣ್ಣು ಮಕ್ಕಳಿರಲಿ BE ಕಂಪ್ಯೂಟರ್ ಸೈನ್ಸ್ ಮಾಡಿಸ್ತೀರಿ, ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿಸ್ತೀರಿ, ಸಿವಿಲ್ ಇಂಜಿನಿಯರ್ ಮಾಡಿಸ್ತೀರಿ. ಆದರೆ ಅವರು ಓದೋದ ಮೇಲೆ ಕೆಲಸಕ್ಕೋಸ್ಕರ ಅಲದಾಡ್ತಾ ಇರ್ತಕ್ಕಂಥದ್ದನ್ನ ನಾನೇನು ವೈಯಕ್ತಿಕವಾಗಿ ನೋಡ್ತಾ ಇದ್ದೀನಿ. ಓದಿಸ್ಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ಗೆ ನಿಮ್ಮ ಮಕ್ಕಳನ್ನ ಓದಿಸ್ತೀವಿ ಅಂದ್ರೆ ಕನಿಷ್ಠ 60-70 ಲಕ್ಷ ರೂಪಾಯಿಗಳು ಖರ್ಚು ಮಾಡಬೇಕು. ಕೆಲಸ ಗ್ಯಾರಂಟಿ ಇಲ್ಲ. ನಾನು ನೋಡ್ತಾ ಇದ್ದೀನಿ ಪ್ರತಿನಿತ್ಯ ನನ್ನ ಹತ್ರ ಕನಿಷ್ಠ ಒಂದು 200-300 ಜನ ಕೆಲಸ ಕೇಳ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿಗಳನ್ನೇ ನೋಡ್ತಾ ಇದ್ದೇನೆ. ಅದರಲ್ಲೂ ಕೆಲವು ಹೆಣ್ಣು ಮಕ್ಕಳು ತಂದೆ ಇರಲ್ಲ, ತಾಯಿ ಇದ್ರು ಬಡತನ, ಬದುಕಿನ ದಾರಿ ಇರಲ್ಲ. ಇದು ಈ ದೇಶ ನಾವು ಕಾಣ್ತಾ ಇದ್ದೇವೆ. ನನಗೆ ಇವತ್ತು ನಿಮ್ಮಗಳ ಆಶೀರ್ವಾದದಲ್ಲಿ ನಮ್ಮ ಪಕ್ಷದ ಶಕ್ತಿ ಕುಂದೋಯ್ತು, ಇನ್ನ ಜನತಾ ಎಲ್ಲ ಇಲ್ಲ ಅಂತಕ್ಕಂಥದ್ದು ವಾತಾವರಣ ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಿದೆ. ನಿಮ್ಮ ಶುಭ ಹಾರೈಕೆಯ ದೇವರ ಅನುಗ್ರಹದಲ್ಲಿ ಪುನಃ ದೇಶದಲ್ಲಿ ಒಂದು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥದ್ದು ಅವಕಾಶ ದೊರಕಿತು. ಈ ಕಳೆದ 2 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ದೇಶದ ನಾನಾ ಮೂಲೆಯಲ್ಲಿ ಏನು ನಮ್ಮ ಇಲಾಖೆಯ ಕೆಲವು ಕಾರ್ಯಕ್ರಮಗಳು ಹೋಗಿದ್ದೇನೆ, ಕೆಲವು ಯೋಜನೆಗಳನ್ನು ಅನುಷ್ಠಾನ ತರಲಿಕ್ಕೆ ಹೋಗಿದ್ದೇನೆ. ಇವತ್ತು ಈ ಒಂದು ಸ್ಥಿತಿವಂತರು ಅಂತಕ್ಕಂಥದ್ದು, ಹಣ ಇರ್ತಕ್ಕಂಥದ್ದು ಕೇವಲ ಒಂದು 4-5% ಜನಗಳ ಕೈಲಿ. ಈ ಉಳಿದ 70-80% ಜನ ಈ ದೇಶದಲ್ಲಿ ಈಗಲೂ ಪ್ರತಿನಿತ್ಯದ ಬದುಕಿನ ಜೊತೆ ನೀವು ಹೋರಾಟ ಏನ್ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ರೈತ ಬಂಧುಗಳು ಸದ್ಯ ತಾಯಿ ಆಶೀರ್ವಾದದಲ್ಲಿ ಇವತ್ತು ನೀವೇನು ಕೊಬ್ಬರಿ ಬೆಳಿತೀರಿ, ತೆಂಗಿನ ಗಿಡ ಹಾಕಿದ್ರಿ, ಬೇಡಕತ್ತಾ ಇದ್ರಿ, 1,000 ರೂಪಾಯಿ ಜಾಸ್ತಿ ಮಾಡಿಸಿ, 1,500 ರೂಪಾಯಿ ಜಾಸ್ತಿ ಮಾಡಿಸಿ, 11,000 ರೂಪಾಯಿ ಇದ್ದಾಗ ಗುಂಟಾಗಿ 9,000 ಇದ್ದಾಗ ಇನ್ನೊಂದು 1,500 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೊಡಿಸಿ ಬೆಂಬಲ ಬೆಲೆ ಅಂತ. ಇವತ್ತು 38,000-39,000ಕ್ಕೆ ಯಾವ ಸರ್ಕಾರಗಳ ಅನುಕಂಪ ನಿಮ್ಮ ಮೇಲೆ ಇದೆ? ಇವತ್ತು ಯಾವ ತೆಂಗಿನ ಗಿಡ ಉಳಿಸ್ಕೊಂಡಿದ್ದೀರಿ,
ಒಂದು ಒಳ್ಳೆಯ ಬದುಕನ್ನು ದೇವರು ಕೊಡ್ತಾ ಇದ್ದಾನೆ. ಆದರೆ ಫಲ ಇಲ್ಲ. ಇವತ್ತು ತೆಂಗಿನ ಗಿಡಗಳು ಹಾಳಾಗಿದ್ದಾವೆ. ನಾವೇನು ನಿರೀಕ್ಷೆ ಇಟ್ಟಿದ್ವೋ ಆ ಬೆಳೆ ಇಲ್ಲ. ಇದು ಒಂದು ಪರಿಸ್ಥಿತಿನಲ್ಲಿ ನಮ್ಮ ರೈತರಿಗೆ ಇವತ್ತು 35,000 ಕ್ವಿಂಟಾಲ್ಗೆ ಏನು ಒಂದು ಕೊಬ್ಬರಿಯ ಬೆಲೆ ನೋಡ್ತೀವಿ. ಬಹುಶಃ ಇನ್ನೂ ಜಾಸ್ತಿ ಆಗ್ಬೋದು ನನ್ನ ಅಭಿಪ್ರಾಯ. ಇದೇ ಥರ ಇದ್ರೆ ನಾವು ಸರಿಯಾದ ರೀತಿ ನಮ್ಮ ರೈತರ ಬದುಕಿನ ಜೊತೆ ಸರಿಪಡಿಸದೆ ಹೋದರೆ ಇವತ್ತು ಮುಂದಿನ ದಿನಗಳು ಯಾವುದೋ ಒಂದು ದಿನಗಳು ನೋಡ್ತಾ ಇದ್ದೇವೆ. ಇವತ್ತು ನಾನು ಹೇಳ್ತಾ ಇದ್ದೆ, ಮುಂದಕ್ಕೆ ಬಹುಶಃ ಈ ದೇಶದಲ್ಲೇ ವಿಶ್ವದಲ್ಲೇ ಅನ್ನ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಪರಿಸ್ಥಿತಿಗಳು ಏನೇನಿದೆ ಅಂತೇಳಿ ಇದನ್ನ ನಾನು ಹೇಳಕ್ ಹೋದ್ರೆ ಬಹಳ ವಿಷಯ ಹೇಳ್ಬೋದು. ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ. ನಿಮ್ಮ ಕ್ಷಮೆ ಕೊಡ್ತೇನೆ. ಯಾಕೆಂದ್ರೆ ಬೆಳಗ್ಗೆ ಚಿತ್ರದುರ್ಗಕ್ಕೆ ಹೋದೆ, ಚಿತ್ರದುರ್ಗ ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬಂದು ಈಗ ಮತ್ತೆ ಕುಣಿಗಲ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಅಲ್ಲೂ ದೇವಸ್ಥಾನದ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ನಾನು ಒಂದು ಓವರ್ ನಮ್ಮ ತಾಯಂದ್ರೇನಿದ್ದೀರಿ, ನಮ್ಮ ಹಿರಿಯರೇನಿದ್ದೀರಿ, ಯುವಕರೇನಿದ್ದೀರಿ, ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡೋದು. ಮೊದಲು ಒಂದು ಕಾಲದಲ್ಲಿ ನಮ್ಮ ಹಳ್ಳಿಗಳೇ ಆಗಿತ್ತು. ಯಾವ ಒಂದು ನೆಮ್ಮದಿಯ ಬದುಕನ್ನ ಕಾಣ್ತಾ ಇದ್ದೀರಿ. ನಾವು ಸಣ್ಣ ಮಕ್ಕಳಿದ್ದಾಗ ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ, ನಾವು ನೋಡಿದ್ವಿ. ರಸ್ತೆ ಇರಲಿಲ್ಲ, ಕುಡಿಯುವ ನೀರಿನ ಸಮಸ್ಯೆಗಳಿತ್ತು. ಅವತ್ತಿನ ದಿನಗಳಲ್ಲಿ ನಾವು ಕುಡಿಯುವ ನೀರಿಗೆ ಇಲ್ಲಿ ಬಾಟ್ಲಿ ಕೂತಿದ್ದೀವಲ್ಲ, ಎಲ್ಲ ಫಿಲ್ಟರ್ ನೀರು ಅಂತೇಳಿ. ಇವತ್ತು ಈ ಪರಿಸ್ಥಿತಿಗೆ ಏನು ಬಂದಿದ್ದೇವೆ. ಅವತ್ತಿನ ದಿನಗಳಲ್ಲಿ ನಮ್ಮ ಯುವಕರಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ರೀತಿಯ ಈ ಫಿಲ್ಟರ್ ನೀರಿನ ವ್ಯವಸ್ಥೆ ಇರಲಿಲ್ಲ. ಅವತ್ತು ನಾವು ನೀರಿಗೆ ಕೆರೆಗಳಿದ್ರೆ ಕೆರೆ ಹತ್ರ ಹುಡ್ಕೊಂಡು ಹೋಗುವುದು. ಒಂದು ಕಡೆ ದನ ತುಳಿಯೋರು, ಇನ್ನೊಂದು ಕಡೆ ಬಟ್ಟೆ ಒಗೆಯೋರು. ಬಟ್ಟೆ ಒಗೆದು ಅದೇ ನೀರನ್ನೇ ತಗೊಂಡ್ಬಂದು ಮನೆಯಲ್ಲಿ ಒಂದು ಪುರಾಣದಲ್ಲಿ ಮೂಲೆಯಲ್ಲಿ ಇಟ್ಟಿದ್ದಾರೆ, ಅಡಿಗೆ ಮನೆಯಲ್ಲಿ. ಅದಕ್ಕೆ ನೀರು ತುಂಬಿಕೊಳ್ಳೋರು. ತುಂಬೋದಿಕ್ಕೆ ಫಿಲ್ಟರಿಂಗ್ ಮಾಡಬೇಕು. ನಮ್ಮ ಹಿರಿಯರ ಪಂಚೆ ಏನಾಗ್ತದೆ ಅದು ಹಳೆದಾದ್ಮೇಲೆ ಅದನ್ನು ತೆಗೆದು ಆ ಕಂಟಕ್ಕೆ ಕಟ್ಟೋದು, ಅದನ್ನೇ ಫಿಲ್ಟರ್ ಮಾಡ್ಕೊಂಡು ನೀರು ಒಯ್ಯೋದಕ್ಕೆ, ಅದಕ್ಕೆ ಕುಡಿಯೋದು. ಅವತ್ತು ಯಾವ ಕಾಯಿಲೆ ಇರಲಿಲ್ಲ. ಈಗ ಇಂಥ ಫಿಲ್ಟರ್ ನೀರು ಕುಡಿದ್ರು ಕಿಡ್ನಿ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ. ಈ ಬೆಳಗ್ಗೆ ಈಗ ನಾವು ಬರಬೇಕಾದ್ರೆ ಮಳವಳ್ಳಿ ತಾಲೂಕು ಅವರು ನನ್ನ ಹಳೆ ಸ್ನೇಹಿತರು, ಇದ್ದಕ್ಕಿದ್ದ ಕ್ಯಾನ್ಸರ್ ಆಯಿತು. ಅವ್ರು ಮೊದಲೇ ನಮ್ಮ ಗಮನಕ್ಕೂ ತರಲಿಲ್ಲ. ಕೊನೆ ಹಂತದಲ್ಲಿ ವಿಷಯ ಗೊತ್ತಾಗಿತ್ತು. ಇವತ್ತು ಆ ನೋವು ತಡೆದಾರದೆ ಅವ್ರ ತೋಟದಲ್ಲಿ ಬಾವಿಗೆ ಬಿದ್ದು ತೀರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಒಂದು ಸಂದೇಶ ನನಗೆ ಬಂತು. ಇದು ಯಾಕೆ ಇದಾಗ್ತಾ ಇದೆ, ಇದಕ್ಕೆ ಪರಿಹಾರ ಏನು? ಇದು ಒಂದು ಭಾಗ. ಆಗ ನಮ್ಮ ಮನೆಗಳಲ್ಲಿ 30-40 ಜನ ಇರೋರು ನೆಮ್ಮದಿಯಿಂದ ಇರೋರು, ಒಂದು ವಿಶ್ವಾಸದಲ್ಲಿ ಇರೋರು, ಬಾಂಧವ್ಯ ಎಲ್ಲ ರೀತಿ ಇತ್ತು. ಅವತ್ತು ದುಡ್ಡು ಇರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ, ರಸ್ತೆ ಇರಲಿಲ್ಲ. 6 ಗಂಟೆಗೆ ಹೋಗಿ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆ 5 ಗಂಟೆವರೆಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದು. ಈಗ ಎಲ್ಲ ಭಗವಂತ ಕೊಡ್ತಾವನೆ. ಇವತ್ತು ಪ್ರತಿ ಸಣ್ಣ ಮನೆಗಳಲ್ಲೂ ಊಟ ಮಾಡ್ಲಿಕ್ಕೆ ಒಂದು ಟೇಬಲ್ ಚೇರ್ ಅಂತೂ ಇಟ್ಕೊಂಡಿದ್ದೀರಿ. ಹಾಗೆಲ್ಲ ನೆಲದಲ್ಲಿ ಕೂತ್ಕೊಂಡು ಸಕ್ಕರೆ ಬಟ್ಟೆ ಹಾಕಿ ಒಟ್ಟಿಗೆ 30 ಜನ ಕೂತು ಊಟ ಮಾಡೋದು. ಆ ಪರಿಸ್ಥಿತಿ ಇತ್ತು. ನೆಮ್ಮದಿಯಿಂದ ಬದುಕ್ತಾ ಇತ್ತು. ಇವತ್ತು ಎಲ್ಲ ಒಂದು ಭಗವಂತ ಕೊಟ್ಟರು. ಮೊನ್ನೆ ಮುಂದೆ ನೋಡ್ತಾ ಇದ್ದೆ ಅವರ ಟಿವಿನಲ್ಲಿ, ಒಬ್ಬ ಗಾಂಜಾ ಕುಡಿಲಿಕ್ಕೆ ತಾಯಿ ದುಡ್ಡು ಕೊಡ್ಲಿಲ್ಲ, ಏನೋ ಬುದ್ಧಿ ಹೇಳಿದ್ರು ಅಂತ ಹೇಳಿ ಆ ತಾಯಿಯ ಕುತ್ತಿಗೆಯಲ್ಲಿ ಜನ್ಮ ಕೊಟ್ಟಂತ ತಾಯಿ ಕುತ್ತಿಗೆಗೆ ಚೂರಿ ಹಾಕಿ ಸಾಯಿಸ್ತಂತ ಘಟನೆ. ಈ ತರ ಬದುಕಿನ ಹಲವಾರು ಉದಾಹರಣೆಗಳನ್ನು ನೋಡ್ತಾ ಇದ್ದೀರಿ. ಪ್ರತಿನಿತ್ಯ ಬೆಳಿಗ್ಗೆ ಇದ್ರೆ ಟಿವಿ ಹಾಕ್ಬಿಟ್ರೆ ಬರೀ ಕೆಟ್ಟ ಸುದ್ದಿಗಳನ್ನ ತೋರಿಸ್ತಾರೆ. ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಹಳ್ಳಿಯ ಜನರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಇಂಚು ಭೂಮಿಗೋಸ್ಕರಲೋ ಇಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಲ್ಲಿ ನಮ್ಮ ಕುಟುಂಬಗಳ ಬದುಕನ್ನು ಹಾಳು ಮಾಡ್ಕೊಂಡು, ಅದೇ ನಾನು ದೇವರಿಗೆ ಕೇಳೋದು, ನಿಮಗೂ ಕೇಳೋದು. ಇವತ್ತು ಭಗವಂತ ಕೊಟ್ಟಂತ ಈ ಒಂದು ಜೀವನವನ್ನ ಒಳ್ಳೆ ರೀತಿ ಬದುಕಲಿಕ್ಕೆ ನಾವು ಇವತ್ತು ಪ್ರಯತ್ನ ಪಡಬೇಕು ಹೊರತು ಇನ್ನೊಬ್ಬರ ಬೆಳವಣಿಗೆ ನೋಡಿ ಅಸೂಯೆ ಪಡೋದು, ಇಲ್ಲ ಒಂದು ಆಸ್ತಿಯ ಸಂಘರ್ಷಕ್ಕೂ ಮತ್ತಿನ್ಯಾವುದಕ್ಕೂ ಕುಟುಂಬಗಳು ಹಾಳಾಗ್ತಕ್ಕಂಥದ್ದು ಏನಿದೆ. ಕೃಷ್ಣಪ್ಪನವ್ರು ಹೇಳ್ತಾ ಇದ್ರು, ನಾನು ಮುಖ್ಯಮಂತ್ರಿ ಆದಾಗ ಹಳ್ಳಿಯ ನನ್ನ ತಾಯಂದ್ರು
ಹಳ್ಳಿಗಳಲ್ಲಿ ನಾನು ಗ್ರಾಮವಾಸ್ತವ್ಯಕ್ಕೆ ಹೋದಾಗ ನನ್ನ ಮನೆಗೆ ಗಮನಿಸ್ತಾ ಇದ್ದಂಥದ್ದು ಈ ರಾಜ್ಯದಲ್ಲಿ ಸಾರಾಯಿ ಸಂಪೂರ್ಣ ನಿಷೇಧ ಮಾಡುವಂತಕ್ಕಂಥದ್ದು ಹೇಳಿದ್ರು. ತಕ್ಷಣ ತೀರ್ಮಾನ ಮಾಡದೆ ಅದಲ್ಲಿ ಎಷ್ಟು ದುಡ್ಡು ಸರ್ಕಾರಕ್ಕೆ ಬಂದ್ರು ಆ ಪಾಪಗಳನ್ನು ಬೇಡ ಅಂತ ಹೇಳಿ ನಮ್ಮ ಹಳ್ಳಿಯಲ್ಲಿ ಯಾವೊಂದು ಕಳಪೆ ಎಲ್ಲ ಕೆಮಿಕಲ್ಸ್ ಹಾಕಿ ಮಾಡ್ತಾ ಇದ್ವಿ. ಅದನ್ನು ಕುಡಿದು ದೇಹ ಎಲ್ಲ ಹಾಳು ಮಾಡ್ಕೊಳ್ಳಿ ಮತ್ತೆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡೋದು. ಅದನ್ನ ನಿಲ್ಲಿಸಬೇಕು ಅಂತೇಳಿ ಸಂಪೂರ್ಣ ಬಂದೇ ಮಾಡೋದು. ಈಗಿನ ಸರ್ಕಾರ ಎಂತದ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಈಗಾಗಲೇ ನೆನ್ನೆ ಪತ್ರಿಕೆ ತೆಗೆದ್ರೆ ಮೇ 1ನೇ ತಾರೀಕಿಂದ ಇನ್ನು 20 ರೂಪಾಯಿ ಜಾಸ್ತಿ ಮಾಡ್ತವ್ರೆ. ಮೇ 1ನೇ ತಾರೀಕಿಂದ ನಮ್ಮ ತಾಯಿಯವರು ನೀವು ತಿಳ್ಕೊಂಡಿದ್ದೀರಿ, ಅಯ್ಯೋ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡ್ತಾವ್ರೆ ಅಂತ ಹೇಳಿ. ಆದ್ರೆ ಒಂದು ನೀವು ತಿಳ್ಕೋಬೇಕು, ಈ 2,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ ಇದು ಮುಂದೇನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಇವತ್ತು 7,26,000 ಕೋಟಿ ಸಾಲ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಈ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಸಾಲ ಏನಿದೆ 1 ಲಕ್ಷ ರೂಪಾಯಿ ನಿಮ್ಮ ತಲೆ ಮೇಲೆ ಸಾಲ ಹೊರಿಸಿದ್ದಾರೆ. ನೀವು 2,000 ರೂಪಾಯಿ ಕೊಡ್ತಾವ್ರೆ ಅಂತ ಆನಂದ ಪಟ್ಟರೆ ನಿಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ, ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದು ಯೋಚನೆ ಮಾಡಿ. ಈಗೇನೋ ಕೊಡ್ತಾರೆ, ಇದು ಕೊಡೋದು ಅವರೇನು ಶ್ರಮ ವಹಿಸ್ಕೊಡ್ತಾ ಇಲ್ಲ. ವಿದ್ಯುತ್ ಶಕ್ತಿ 1 ಯೂನಿಟ್ಗೆ 50 ರೂಪಾಯಿ 50 ಪೈಸೆ ಜಾಸ್ತಿ ಮಾಡಿದ್ರೆ ಕಳೆದಾರ. ಇವತ್ತು ಈ ಒಂದು 20 ರೂಪಾಯಿನ ಕೊಡ್ತು ಬಾಟ್ಲಿ ಮೇಲೆ ಮತ್ತೆ ಮೇ 1ನೇ ತಾರೀಕಿನ ಜಾಸ್ತಿ ಮಾಡ್ತಾವ್ರೆ. 4 ಬಾರಿ ಈ ಬಾಟ್ಲಿಗಳ ಸಾಯಂಕಾಲ ಹೋಗ್ತಿರೋದು. ಈ ಇತ್ತೀಚೆಗೆ ಬೆಳಗ್ಗೆ 6 ಗಂಟೆಗೆ ಟಿ ಶಾಪ್ ಓಪನ್ ಮಾಡ್ತಾರೆ ಎಲ್ಲ ಕಡೆ. ಇದು ಇಂಥ ಒಂದು ಪರಿಸ್ಥಿತಿ ಈಗ ಗೊತ್ತಿನ ಮಾಡಲ್ಲ. ಇನ್ನು ಅಲ್ಲಿ ಬೇರೆ ಹೋಗ್ಬೇಕಾಗಿದೆ. ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ನನ್ನ ತಾಯಂದ್ರಿಗೆ, ಹಿರಿಯರಿಗೆ, ಯಾರಾದರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಒಳ್ಳೆ ಸರ್ಕಾರ ತಗೊಂಡು ನಿಮ್ಮ ಬದುಕು ಸರಿಪಡಿಸ್ತಕ್ಕಂಥದ್ದನ್ನ ತಗೊಂಡು ತಾತ್ಕಾಲಿಕವಾಗಿ ನಿಮ್ಮನ್ನೇನು ವೆಚ್ಚಿಸ್ತಕ್ಕಂಥ ಈ ರೀತಿಯ ಯೋಜನೆಗಳಿಂದ ನಿಮ್ಮ ಮುಂದಿನ ಪೀಳಿಗೆ ಇವತ್ತು ಬಹಳ ಕೆಟ್ಟ ಪರಿಸ್ಥಿತಿಗೆ ದೂಡತಕ್ಕಂಥದ್ದೇನಿದೆ ಅದಕ್ಕೆ ಮರಳಾಗಬೇಡಿ. ನಾನು ಬಹಳ ನೋಡಿದ್ದೀನಿ. ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು, 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನನ್ನ ರೈತರನ್ನ ನಾನು ಎಂದೂ ಸಹ ಕಡೆಗಣಿಸ್ತಿಲ್ಲ, ಗೌರವ ಕೊಟ್ಟೆ. ಇವತ್ತು ಬೆಳಗ್ಗೆ ನನ್ನ ಮನೆ ಹತ್ರ ಬರ್ತಕ್ಕಂಥ ಹೆಣ್ಣು ಮಕ್ಕಳ ಕುಟುಂಬಗಳ ಪರಿಸ್ಥಿತಿ ಹತ್ತಿರದಿಂದ ನೋಡ್ತಾ ಇದ್ದೇನೆ ಪ್ರತಿನಿತ್ಯ. ಅದು ಉದಾಹರಣೆಗಳು ಕೊಡ್ತಾ ಹೋದ್ರೆ ಲಕ್ಷಾಂತರ ಉದಾಹರಣೆ ಕೊಡಬಹುದು. ನಾನೊಂದು ಮಾತು ಹೇಳಿದೆ, ಅಲ್ಲಿರ್ತಕ್ಕಂಥ ಕಲ್ಲಿನ ದೇವರನ್ನ ನಾನು ಕೈ ಮುಗಿಯೋದು ಬೇರೆ, ನನ್ನ ನಿಜವಾದ ದೇವರು ನನ್ನ ಮನೆ ಹತ್ರ ಬೆಳಗ್ಗೆ ಬರ್ತಕ್ಕಂಥ ಹಲವಾರು ಕುಟುಂಬದ ಸಂಕಷ್ಟ ಏನು ಹೇಳ್ತಾರೆ ಅವ್ರು ನನ್ನ ನಿಜವಾದ ದೇವರು ಅಂತ ನಾನು ತಿಳ್ಕೊಂಡಿರೋದು. ದಯವಿಟ್ಟು ನೀವು ಬದುಕನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯಾವ ರೀತಿ ನೀವು ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಬೆಳೆಸ್ಕೋಬೇಕು, ಒಗ್ಗಟ್ಟಿರಬೇಕು. ಆ ಜೀವನವನ್ನು ಮತ್ತೆ ನಮ್ಮ ಹಳೆ ಕಾಲದ ಹಳ್ಳಿಯ ಜೀವನ ಏನಿತ್ತು, ಆ ನೆಮ್ಮದಿಯ ಜೀವನ, ಅದನ್ನು ಹಳ್ಳಿಗಳಲ್ಲಾದರೂ ನೀವು ಉಳಿಸ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಪ್ರಯತ್ನ ಪಡಿ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಅದರಿಂದ ಹೊರಡಬೇಕಾಗಿದೆ. ಎಲ್ಲರೂ ದಯವಿಟ್ಟು ಏನಪ್ಪ ಕುಮಾರ ಬೇಗ ಹೋದ ಅನ್ಕೋಬೇಡಿ. ನಿಮ್ಮ ದರ್ಶನ ಪಡೆದ ನಿಮ್ಮೆಲ್ಲರಿಗೂ ನಮಸ್ಕಾರ.